ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ. ವೀಕ್ಷಕರ ಗಮನಕ್ಕೆ, ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇಂದು ನಾವು ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತ್ಯಂತ ಮಹತ್ವದ ಮತ್ತು ಆಶ್ಚರ್ಯಕರವಾದ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಕುಂಭರಾಶಿಯವರೇ, ನಿಮಗೆ ಇದೊಂದು ಎಚ್ಚರಿಕೆಯ ಗಂಟೆ. ಒಂದು ನಿರ್ದಿಷ್ಟ ಹೆಸರಿನ ಮಹಿಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಶತ್ರುವಾಗಲಿದ್ದಾಳೆ. ಅವನು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳಲು ಬರುತ್ತಿದ್ದಾಳೆ. 2026ರ ವರ್ಷವು ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಮತ್ತು ಸಂಕೀರ್ಣವಾದ ಸಮಯವಾಗಿರಲಿದೆ. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ಈ ಮಾತುಗಳು ಕೇವಲ ಸಾಧಾರಣ ಭವಿಷ್ಯವಾಣಿಯಲ್ಲ, ಇದೊಂದು ಅಪಾರವಾದ ರಹಸ್ಯ. ಇದನ್ನು ಪೂರ್ತಿಯಾಗಿ ಕೇಳಿಸಿಕೊಂಡರೆ ನಿಮ್ಮ ಆತ್ಮವೇ ಒಂದು ಕ್ಷಣ ನಡುಗಿ ಹೋಗಬಹುದು. ಒಮ್ಮೆ ಯೋಚಿಸಿ ನೋಡಿ, ಮುಂದಿನ ದಿನಗಳಲ್ಲಿ ಕೇವಲ ಕುಂಭರಾಶಿಯವರ ಜೀವನದಲ್ಲಿ ಮಾತ್ರ ಇಂತಹ ಚಮತ್ಕಾರಿ ಘಟನೆಗಳು ಏಕೆ ನಡೆಯುತ್ತವೆ? ನಿಮ್ಮ ಹೃದಯದಲ್ಲಿ ಈ ಪ್ರಶ್ನೆ ಮೂಡುವುದು ಸಹಜ. ಈ ಬದಲಾವಣೆಗಳನ್ನು ನೀವು ಮೊದಲೇ ತಿಳಿದುಕೊಂಡರೆ ನಿಮ್ಮ ಜೀವನದ ಹಾದಿಯೇ ಸುಗಮವಾಗುತ್ತದೆ. ನೀವು ಮಾಡುತ್ತಿರುವ ಪ್ರತಿಯೊಂದು ಕೆಲಸದಲ್ಲೂ ಮಹಾದೇವನಾದ ಆ ಶಿವನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಆತ ನಿಮ್ಮನ್ನು ವಿಶೇಷವಾಗಿ ಶಕ್ತಿವಂತರನ್ನಾಗಿ, ಧೈರ್ಯವಂತರನ್ನಾಗಿ ಮಾಡುತ್ತಿದ್ದಾನೆ. ನಿಮ್ಮ ಜೀವನದಲ್ಲಿ ಇಂತಹ ದೊಡ್ಡ ಬದಲಾವಣೆಗಳು ಬರಲು ಈ ಸಮಯ ಈಗ ಕಾದು ಕುಳಿತಿದೆ. ಕುಂಭರಾಶಿಯವರ ಜೀವನವು ಇನ್ನು ಮುಂದೆ ಎಂದಿಗೂ ಮೊದಲಿನಂತಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನವು ಉತ್ತಮ ಹಾದಿಯಲ್ಲಿ ಸಾಗಲು ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ನೀವು ಈಗಲೇ ಮಾಡಿಕೊಳ್ಳಬೇಕಿದೆ. ನಿಮ್ಮ ಭಾಗ್ಯವು ರಾತ್ರೋರಾತ್ರಿ ಬದಲಾಗುವ ಕಾಲ ಹತ್ತಿರ ಬಂದಿದೆ. ಬಡತನದ ಬೇಗೆಯಲ್ಲಿ ಬೆಂದವರಿಗೆ ಇದು ಖಜಾನೆ ತುಂಬುವ ಸಮಯ. ಶ್ರೀಮಂತಿಕೆ ಎಂಬುದು ನಿಮ್ಮ ಬಾಗಿಲು ತಟ್ಟುತ್ತಿದೆ ಮತ್ತು ಕುಬೇರನ ಸಂಪತ್ತು ನಿಮ್ಮ ಕೈ ಸೇರುತ್ತದೆ ಎನ್ನುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಹೌದು, ನಿಮ್ಮ ಇಷ್ಟು ದಿನದ ಕಷ್ಟಗಳು ಕೊನೆಗೊಳ್ಳುವ ಸಮಯ ಬಂದಿದೆ. ಮಾತೆ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹವು ನಿಮ್ಮ ಮೇಲೆ ಮಳೆಯಂತೆ ಸುರಿಯಲಿದೆ. ನೀವು ಈವರೆಗೆ ಅನುಭವಿಸಿದ ಕಷ್ಟಗಳು, ಅನುಭವಿಸಿದ ನೋವುಗಳು, ಜನರಿಂದ ಸಿಕ್ಕ ಅವಮಾನಗಳು ಮತ್ತು ಹರಿಸಿದ ಕಣ್ಣೀರು ಇವೆಲ್ಲವೂ ಈಗ ಮಾಯವಾಗುವ ಕಾಲ. ನಿಮ್ಮ ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಮಾತ್ರ ಬದಲಾಗುವುದಿಲ್ಲ, ಬದಲಿಗೆ ನಿಮ್ಮ ಬದುಕಿನ ಒಟ್ಟಾರೆ ಕಥೆಯೇ ಬದಲಾಗಿ ಹೋಗುತ್ತದೆ. 2026ರ ಜನವರಿ ತಿಂಗಳಿನಿಂದ ಕುಂಭರಾಶಿಯವರಿಗೆ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಗಲಿದೆ. ಇದು ನಿಮ್ಮ ಭೂತಕಾಲದ ಕರ್ಮಗಳನ್ನು ಕಳೆದು ವರ್ತಮಾನದಲ್ಲಿ ಸಫಲತೆ ನೀಡಿ ಭವಿಷ್ಯವನ್ನು ಉಜ್ವಲಗೊಳಿಸುವ ಸುಸಂದರ್ಭವಾಗಿದೆ. ಈ ನಿರ್ದಿಷ್ಟ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ತನ್ನ ವಕ್ರಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಒಂದು ಭಯಂಕರವಾದ ಜೀವನ ಪರಿವರ್ತಕ ಶಕ್ತಿಯನ್ನು ತರುತ್ತಿದ್ದಾನೆ. ಈ ಶಕ್ತಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ನಿಮ್ಮ ಹೆಗಲ ಮೇಲೆ ಹೊಸ ಹೊಸ ಜವಾಬ್ದಾರಿಗಳು ಬರಲಿವೆ ಮತ್ತು ಆ ಜವಾಬ್ದಾರಿಗಳನ್ನು ನಿಭಾಯಿಸಲು ಬೇಕಾದ ಶಕ್ತಿಯನ್ನು ದೈವವು ನಿಮಗೆ ನೀಡುತ್ತದೆ. ಈ ಜನವರಿ ತಿಂಗಳು ನಿಮಗೆ ಒಂದು ಹೊಸ ಜನ್ಮವಿದ್ದಂತೆ. ಇದೊಂದು ಹೊಸ ಆರಂಭ ಮತ್ತು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವ ಹಾದಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಯಾವ ರೀತಿ ಕೆಲಸ ಮಾಡಬೇಕು, ದೇವರ ಕೃಪೆಯನ್ನು ಹೇಗೆ ಪಡೆಯಬೇಕು, ಯಾವೆಲ್ಲ ಸಂಕಷ್ಟಗಳಿಂದ ನೀವು ಹೊರಬರಬಹುದು, ಇದೆಲ್ಲವನ್ನೂ ನೀವು ತಿಳಿದುಕೊಳ್ಳಬೇಕು. ಮುಖ್ಯವಾಗಿ ಕುಂಭರಾಶಿಯವರ ಜೀವನದಲ್ಲಿ ಬರುವ ಆ ಒಬ್ಬ ಮಹಿಳೆ ಯಾರು? ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸುತ್ತಾಳೆ? ಆಕೆ ನಿಮ್ಮ ದೊಡ್ಡ ಶತ್ರುವಾಗುತ್ತಾಳೆ ಎಂಬ ಅರಿವು ನಿಮಗಿರಲಿ. ಈಗಲಾದರೂ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಬದಲಾವಣೆಗಳನ್ನು ಗಮನಿಸಿ. ನೀವು ಈವರೆಗೆ ಕನಸು ಕಂಡಂತೆ ನಿಮ್ಮ ಜೀವನವು ಅದೃಷ್ಟದಿಂದ ತುಂಬಿರಲಿದೆ. ಆದ್ದರಿಂದ ನಿಮಗೆ ಒದಗಿ ಬರುವ ಈ ಅದೃಷ್ಟವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ದೇವರನ್ನು ಪೂಜಿಸಬೇಕು, ಯಾವ ರೀತಿಯ ಪೂಜಾ ವಿಧಿಗಳಿಂದ ನಿಮಗೆ ಲಾಭವಾಗುತ್ತದೆ, ಇದೆಲ್ಲದರ ಜೊತೆಗೆ ಆ ಶತ್ರು ಮಹಿಳೆ ನಿಮ್ಮ ಜೀವನಕ್ಕೆ ಯಾವ ರೂಪದಲ್ಲಿ ಬರುತ್ತಾಳೆ ಮತ್ತು ಆಕೆಯ ಹೆಸರಿನ ಮೊದಲ ಅಕ್ಷರ ಯಾವುದು ಎಂಬುದನ್ನು ನಾವು ವಿವರಿಸಲಿದ್ದೇವೆ. ಆಕೆಯನ್ನು ನಿಮ್ಮ ಜೀವನದ ಹಾದಿಯಿಂದ ತೊಡೆದುಹಾಕಲು ಇರುವ ಶಕ್ತಿವಾದ ಪರಿಹಾರಗಳನ್ನು ಕೂಡ ನೀವು ತಿಳಿದುಕೊಳ್ಳಬೇಕು. ಕುಂಭರಾಶಿಯ ಜನರು ಮೂಲತಃ ಬಹಳ ಶಕ್ತಿಶಾಲಿಗಳು ಮತ್ತು ಅತಿ ಬುದ್ಧಿವಂತರು. ಈ ರಾಶಿಯವರು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ಈಗ ದೂರವಾಗುತ್ತವೆ. ಅವರು ಶ್ರೀಮಂತರಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆಗಳು ನಡೆಯಲಿವೆ. ವಿಶೇಷವಾಗಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿರುವವರಿಗೆ ಕೈತುಂಬ ಸಂಪಾದನೆಯಾಗುವ ದಿನಗಳು ಪ್ರಾರಂಭವಾಗಿವೆ. ಈ ಹಿಂದೆ ನೀವು ಮಾಡಿದ ಹೂಡಿಕೆಯು ಈಗ ದುಪ್ಪಟ್ಟು ಲಾಭವಾಗಿ ನಿಮ್ಮ ಕೈ ಸೇರುತ್ತದೆ. ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವ ಮತ್ತು ಕುಜದೇವರ ವಿಶೇಷ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತುಂಬುತ್ತದೆ. ಇದು ನಿಮ್ಮನ್ನು ಎಲ್ಲ ರೀತಿಯ ತೊಂದರೆಗಳಿಂದ ಕಾಪಾಡುತ್ತದೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಶುಭ ಕಾರ್ಯಗಳು ನಡೆಯಲಿವೆ. ಶನಿದೇವನು 11ನೇ ಮನೆಯಲ್ಲಿರುವುದರಿಂದ ನೀವು ಎಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೆಲಸ ಮಾಡುತ್ತೀರೋ ಅಷ್ಟೇ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ನಿಮ್ಮ ಸಂಪತ್ತಿನ ಒಂದು ಭಾಗವನ್ನು ಕಷ್ಟದಲ್ಲಿರುವವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡಲು ಬಳಸಿದರೆ ನಿಮ್ಮ ಮೇಲೆ ಬರುವ ಗಂಡಾಂತರಗಳು ದೂರವಾಗುತ್ತವೆ. ಕರ್ಮಫಲಗಳು
ಕಳೆದು ಪುಣ್ಯವು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಕೆಲವೊಮ್ಮೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ನಿರೀಕ್ಷಿತ ಫಲ ಸಿಗತ್ತಿಲ್ಲ ಎಂದು ನಿರಾಶರಾಗಿರಬಹುದು. ಆದರೆ ಇನ್ನು ಮುಂದೆ ಚಿಂತೆ ಮಾಡಬೇಡಿ. ಶುಭ ಫಲಿತಾಂಶಗಳೇ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುತ್ತವೆ. ನಿಮ್ಮ ವೈವಾಹಿಕ ಜೀವನವು ಅತ್ಯಂತ ಸುಂದರವಾಗಿರಲಿದೆ ಮತ್ತು ನಿಮ್ಮ ಮನೆಯ ಹಿರಿಯರ ಆಶೀರ್ವಾದವು ಒಂದು ದೊಡ್ಡ ಪವಾಡವನ್ನೇ ಮಾಡಲಿದೆ. ಈ ಸಮಯದಲ್ಲಿ ನೀವು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವನ್ನು ಅನುಭವಿಸಲಿದ್ದೀರಿ. ಕೆಳಕ್ಕೆ ಬಿದ್ದಿದ್ದ ನೀವು ತಕ್ಷಣವೇ ಮೇಲೆದ್ದು ನಿಲ್ಲುವಂತಹ ಶಕ್ತಿಯನ್ನು ಪಡೆಯುತ್ತೀರಿ. ನಿಮ್ಮ ಜೀವನದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತಿಕೆಯು ನಿಮ್ಮದಾಗಲಿದೆ. ನಿಮ್ಮ ಈ ಬದಲಾವಣೆಯನ್ನು ಕಂಡು ಅನೇಕರು ಆಶ್ಚರ್ಯಪಡುತ್ತಾರೆ ಮತ್ತು ಕೆಲವರು ಹೊಟ್ಟೆ ಕಿಚ್ಚು ಪಡಬಹುದು. ಹಿಂದೆ ನಿಮ್ಮನ್ನು ಬಿಟ್ಟು ಹೋದವರು ಅಥವಾ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ. ಅವರು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ನಿಮ್ಮ ಕ್ಷಮೆಯನ್ನು ಕೇಳುವ ದಿನಗಳು ಹತ್ತಿರ ಬಂದಿದೆ. ಈ ಬದಲಾವಣೆಗಳಿಗೆ 2026ರ ಜನವರಿ ತಿಂಗಳು ಅತ್ಯಂತ ಮಂಗಳಕರವಾದ ಸಮಯವಾಗಿದೆ. ವೀಕ್ಷಕರ ಗಮನಕ್ಕೆ, ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಕುಂಭರಾಶಿಯವರೇ, ಈ ಸಮಯದ ಮತ್ತೊಂದು ದೊಡ್ಡ ವಿಶೇಷತೆ ಎಂದರೆ ನೀವು ಇಷ್ಟು ದಿನಗಳ ಕಾಲ ಯಾರಿಗಾಗಿ ನಿಮ್ಮ ಜೀವನವನ್ನೇ ವ್ಯರ್ಥ ಮಾಡಿದ್ದೀರೋ ಅಥವಾ ಯಾರಿಗಾಗಿ ನಿಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿದ್ದೀರೋ ಅಂಥವರ ನಿಜವಾದ ಮುಖಗಳು ಈಗ ನಿಮ್ಮ ಮುಂದೆ ಬಯಲಾಗಲಿವೆ. ದೇವರು ಸ್ವತಃ ಅವರ ಮೋಸದ ಮುಖವಾಡಗಳನ್ನು ಕಳಚಿ ನಿಮ್ಮ ಕಣ್ಣೆದುರು ಇಡಲಿದ್ದಾನೆ. ಈ ಸತ್ಯಗಳು ನಿಮಗೆ ತಿಳಿದಾಗ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ನಿಮ್ಮ ಯೋಚನಾಶಕ್ತಿಯಲ್ಲಿ ದೊಡ್ಡ ಬದಲಾವಣೆಗಳು ಬರುತ್ತವೆ. ಕೆಲವೊಮ್ಮೆ ನಂಬಿದವರೇ ಮೋಸ ಮಾಡಿದಾಗ ಮನಸ್ಸಿಗೆ ನೋವಾಗುವುದು ಸಹಜ. ನೀವು ಧೈರ್ಯಗೆಡಬಹುದು. ಆದರೆ ನೆನಪಿಡಿ, ದೇವರು ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಈ ಸತ್ಯಗಳನ್ನು ತೋರಿಸುತ್ತಿದ್ದಾನೆ. ಈ ಆಘಾತದಿಂದ ನೀವು ಎಷ್ಟು ಬೇಗ ಚೇತರಿಸಿಕೊಳ್ಳುತ್ತೀರೋ ಅಷ್ಟೇ ವೇಗವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಉಜ್ವಲವಾಗುತ್ತದೆ. ಅನಿರೀಕ್ಷಿತವಾಗಿ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನೀವು ಊಹಿಸದ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗಲಿದೆ. ಉದ್ಯೋಗದ ವಿಷಯಕ್ಕೆ ಬಂದರೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಮತ್ತು ಉತ್ತಮ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಪ್ರಾಮಾಣಿಕತೆಗೆ ದೊಡ್ಡ ಮಟ್ಟದ ಗೌರವ ಸಿಗಲಿದೆ. ನಿಮ್ಮ ಕುಟುಂಬದಲ್ಲಿ ಈವರೆಗೆ ನಿಮ್ಮನ್ನು ಕಡೆಗಣಿಸಿದ್ದರೆ ಇನ್ನು ಮುಂದೆ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಮನೆಯವರೆಲ್ಲರೂ ಗೌರವ ನೀಡುತ್ತಾರೆ, ನಿಮ್ಮ ಮೇಲೆ ನಂಬಿಕೆಯಿಡುತ್ತಾರೆ. ನಿಮ್ಮ ಅಚ್ಚುಕಟ್ಟಾದ ಕೆಲಸದ ವೈಖರಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ನಿಮ್ಮ ಜೀವನದಲ್ಲಿ ನಡೆಯುವ ಈ ಬದಲಾವಣೆಗಳು ದೈವಿಕ ಅಂಶದಂತೆ ಗೋಚರಿಸುತ್ತವೆ. ಒಂದಾದ ಮೇಲೆ ಒಂದರಂತೆ ಶುಭಸುದ್ದಿಗಳು ನಿಮ್ಮ ಕಿವಿಗೆ ಬೀಳಲಿವೆ. ಸುತ್ತಲಿನ ವಾತಾವರಣವು ಅತ್ಯಂತ ಸಕಾರಾತ್ಮಕವಾಗಿ ಬದಲಾಗಲಿದೆ. ನೀವು ಅನುಭವಿಸಿದ ಸಂಕಷ್ಟದ ದಿನಗಳು ಈಗ ಇತಿಹಾಸವಾಗಲಿವೆ. ಈ ಸಮಯದಲ್ಲಿ ಸಿಗುವ ಸಂತೋಷವನ್ನು ನೀವು ಜೀವನಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಬಗೆಹರಿದು ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ಕುಂಭರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕೆಂದರೆ ಇವರನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಇವರು ಹೊರನೋಟಕ್ಕೆ ತುಂಬಾ ಕಠಿಣ ಮತ್ತು ಗಂಭೀರವಾಗಿ ಕಂಡರೂ ಇವರ ಮನದ ಒಳಗೆ ಪ್ರೀತಿಯ ಸಾಗರವೇ ತುಂಬಿರುತ್ತದೆ. ತಾಳ್ಮೆ ಮತ್ತು ಸಹಿಷ್ಣುತೆ ಇವರ ಜೀವಾಳ. ಇವರು ಒಮ್ಮೆ ಒಂದು ಗುರಿಯನ್ನು ಹಾಕಿಕೊಂಡರೆ ಅದನ್ನು ತಲುಪುವ ತನಕ ವಿಶ್ರಮಿಸುವುದಿಲ್ಲ. ಎಂತಹ ಅಡೆತಡೆಗಳು ಬಂದರೂ ಸಹಿಸಿಕೊಂಡು ಗುರಿಮುಟ್ಟುವ ಇಚ್ಛಾಶಕ್ತಿ ಇವರದ್ದು. ವಿದೇಶ ಪ್ರಯಾಣವ ಕನಸು ಹೊಂದಿರುವ ಕುಂಭರಾಶಿಯವರಿಗೆ ಈ ಸಮಯವು ಅತ್ಯಂತ ಪೂರಕವಾಗಿದೆ. ಆದರೆ ಕುಂಭರಾಶಿಯವರೇ, ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆಕಿಚ್ಚುಪಡುವವರು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಹಾಕಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವಿಡಿ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿ ಈಗ ಹೆಚ್ಚಾಗುತ್ತಿದೆ. ಈಗ ನಾವು ಅತ್ಯಂತ ಪ್ರಮುಖ ವಿಚಾರಕ್ಕೆ ಬರೋಣ. ಕುಂಭರಾಶಿಯವರಿಗೆ ಎಚ್ಚರಿಕೆ ನೀಡಿದ ಆ ಶತ್ರು ಮಹಿಳೆ ಯಾರು? ನಿಮ್ಮ ಜೀವನದಲ್ಲಿ ತಾ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆಯರ ಬಗ್ಗೆ ಅತಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಅದು ತನುಜಾ, ತಾರಿಣಿ ಅಥವಾ ತಾಕಾರದಿಂದ ಪ್ರಾರಂಭವಾಗುವ ಯಾವುದೇ ಹೆಸರಿರಬಹುದು. ಇಂತಹ ವ್ಯಕ್ತಿಗಳ ಪರಿಚಯವಾದರೆ ಅಥವಾ ಈಗಾಗಲೇ ಪರಿಚಯವಿದ್ದರೆ ಅವರೊಂದಿಗೆ ಅತಿಯಾದ ಸ್ನೇಹ ಬೇಡ. ಅವರೊಂದಿಗೆ ಹೆಚ್ಚು ಮಾತನಾಡಬೇಡಿ ಅಥವಾ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಈ ಹೆಸರಿನ ಮಹಿಳೆಯರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮನ್ನು ದೊಡ್ಡ ಸಾಲದ ಸುಳಿಗೆ ಸಿಲುಕಿಸಬಹುದು ಅಥವಾ ನಿಮ್ಮ ಮನೆಯ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಇವರು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿಯನ್ನು ಬೀರಬಹುದು. ಇದು ನಿಮ್ಮ ಜೀವನವನ್ನು ನಾಶಮಾಡುವ ಸಾಧ್ಯತೆಯಿರುತ್ತದೆ. ಇದರಿಂದ ಪಾರಾಗಲು ಒಂದು ಶಕ್ತಿಯುತವಾದ ಪರಿಹಾರವಿದೆ. ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ನೆಲವನ್ನು ಒರೆಸಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ. ಹಾಗೆಯೇ ಹೊರಗಿನವರನ್ನು ಭೇಟಿಯಾದ ನಂತರ ಅಥವಾ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡಿ. ಈ ಸಣ್ಣ ಪರಿಹಾರವು ನಿಮ್ಮ ಸುತ್ತಲಿರುವ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ನಿಮ್ಮನ್ನು ಕಾಪಾಡುತ್ತದೆ. ಮಹಾದೇವನಾದ ಶಿವನ ಅನುಗ್ರಹವು ನಿಮ್ಮ ಜೀವನದ ಬೆಳಕಾಗಿ ನಿಂತಿದೆ. ನೀವು ನಿರಂತರವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ. ಈ ಸಣ್ಣ ಬದಲಾವಣೆಗಳು ಮತ್ತು ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡುತ್ತವೆ. ಕುಂಭರಾಶಿಯವರೇ, ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳಿ ಮತ್ತು ಜಾಗರೂಕರಾಗಿರಿ. ಈ ವಿಶೇಷವಾದ ಮಾಹಿತಿ ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ. ಸದಾಕಾಲ ನಿಮ್ಮನ್ನು ಕಾಪಾಡುವ ಆ ಪರಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ.
ಸರ್ವೇ ಜನ ಸುಖಿನೋ ಭವಂತು. ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.